ಅದಕ್ಕಾಗಿ ನನಗೆ ಬೇರೆ ಗ್ರಾಮದವ್ರು ಕೇಳಿದ್ದು ಒಂದು ವರ್ಷಕ್ಕೆ ನಮ್ಗೆ ಆ ಜಾಗ ಲೀಸಿಗೆ ಕೊಡಿ, ನಾವು ಸ್ವಲ್ಪ ತೆಕ್ಕೊಳ್ತೇವೆ ನಮ್ಮ ಊರಲ್ಲಿ ಡೆವಲಪ್ಮೆಂಟ್ ಅಂತ. ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸಿಗೆ ಹೋಗಿ ನೀವು ಅಲ್ಲಿದ್ದಕ್ಕಿಂತ ಚೆನ್ನಾಗಿ ಬರುವಂಥ ಲ್ಯಾಬ್ ಆಗಬೇಕು. ಅವನ್ನೆಲ್ಲ ಕಾಲೇಜ್ ಹೋಗಿ ಸೈಂಟ್ ಅಲೋಸಿಯಸ್ ಬೆಸ್ಟ್ ಲ್ಯಾಬ್ ಅಂತ ಹೇಳಿಕೊಂಡು ಅದಕ್ಕಿಂತ ಉತ್ತಮವಾದ ಲ್ಯಾಬನ್ನು ನಾವು ಇವತ್ತು ಮುಡಿಪಲ್ಲಿದೆ. ಸರ್ಕಾರಿ ಶಾಲೆಯಲ್ಲಿದ್ದವರು ಕೂಡ ಪ್ರೈವೇಟ್ನ ಯಾವುದೇ ಒಂದು ಕೊರತೆ ಇಲ್ಲದಂಥ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಇವತ್ತು ನಮ್ಮದಾಗಿದೆ. ನಾವೊಂದು ಸರ್ಕಾರಿ ಸಂಸ್ಥೆಯಲ್ಲಿ ಇವತ್ತು 1300 ವಿದ್ಯಾರ್ಥಿಗಳಿರುವಂತೆ ಅದರ ಒಂದು ಗುಣಮಟ್ಟ ಹೇಗೆಂದು ನಾವು ಆಲೋಚನೆ ಮಾಡಬೇಕು. ಮುಂದಿನ ವರ್ಷದ 2 ಕೋಟಿಯನ್ನು ಬಹುಶಃ ನಾನು ಈ ಕಾಲೇಜಿಗೆ ನಾನು ಇಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮನ್ನು ನೋಡಿ ಮುಂದಿನ ದಿನಗಳಲ್ಲಿ ಬೇರೆಯವರು ಬರಬೇಕು. ಬೇರೆಯವ್ರು ಬರಬೇಕಾದ್ರೆ ಸೆಕೆಂಡ್ PUC 100% ರಿಸಲ್ಟ್ ನೀವು ತೆಗಿಬೇಕು. ಈ ಊರವರು ನಿಮ್ಮ ಮಕ್ಕಳು ತೆಗೆದುಕೊಂಡು ಅಲ್ಲಿ ದೂರ ಹಾಕಿದ್ರೆ ದೂರದವರು ಇಲ್ಲಿ ಬರ್ತಾರೆ. ಸೊ ಎತ್ತವರೆಲ್ಲ ಕೂಡ ಇವತ್ತು ಇದನ್ನು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ನಾನು ಒಂದು ಮಾತು ಎಲ್ಲರಿಗೂ ಹೇಳ್ತಾ ಇರ್ತೇನೆ, ಯಾವ ರೀತಿ ಶಾಲಾ ಸಮಿತಿ ಅಧ್ಯಕ್ಷ ಇರಬೇಕಂತ ಹೇಳಿದರೆ ಅದು ಅಧ್ಯಾಪಕರು ನೋಡಿ ನಾವು ಕಲಿಬೇಕಂತ ನಾನು ಎಲ್ಲ ಶಾಲಾ ಸಮಿತಿಯವ್ರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನಗೆ ಬೇರೆ ಗ್ರಾಮದವ್ರು ಕೇಳಿದ್ದು ಒಂದು ವರ್ಷಕ್ಕೆ ನಮ್ಗೆ ಆ ಜಾಗ ಲೀಸಿಗೆ ಕೊಡಿ, ನಾವು ಸ್ವಲ್ಪ ತೆಕ್ಕೊಳ್ತೇವೆ ನಮ್ಮ ಊರಲ್ಲಿ ಡೆವಲಪ್ಮೆಂಟ್ ಅಂತ. ನಮಗೆ ಲೀಸು ಕೊಡಿ, ನಾವು ನಮ್ಮ ಶಾಲೆ ಇಂಪ್ರೂವ್ ಮಾಡ್ತೇವೆ. ಅವ್ರು ಸ್ವಲ್ಪ ಫಾಲೋಅಪ್ ಮಾಡಿಕೊಂಡು ಅದು ಮಾಡ್ತಕ್ಕೆ ಅವ್ರ ಫಾಲೋಅಪ್ ಇಸ್ ವೆರಿ, ಯಾವುದಲ್ಲಿ ಕೂಡ ಫಾಲೋಅಪ್ ಭಾಳಷ್ಟು ಇಂಪಾರ್ಟೆಂಟ್. ಅವರ ಫಾಲೋಅಪ್ ಇಲ್ಲದಿದ್ದರೆ ಅದು ಇಷ್ಟು ಬರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಾನು ಕೂಡ ಕಾಲೇಜಿಗೆ ಆರಿಸ್ಕೊಂಡು ಬಂದಕ್ಕೆ ವಿದ್ಯಾರ್ಥಿಗಳಿಲ್ಲ, ಏನು ಮಾಡ್ತೀವಿ ವಿದ್ಯಾರ್ಥಿಗಳು ಬೇರೆ ಇದು ಮಾಡ್ತಾರೆ, ಅಲ್ಲಿ ಕಾಲೇಜಲ್ಲಿ ವಿದ್ಯಾರ್ಥಿ ಇಲ್ಲದ್ರೆ ಏನು ಮಾಡ್ತೀವಿ ಅಂತೇಳಿ 2-3 ಸಲ ಕೇಳಿ, ಅದಿಲ್ಲ ಅದು ಆಗ್ತದೆ, ಅಲ್ಲಿಂದ ಬರ್ತಾರೆ ಇಲ್ಲಿಂದ ಬರ್ತದೆ ಅಂತ ಹೇಳಿ ಅವರು ವಿಶೇಷ ಆಸಕ್ತಿ ಬಹುಶಃ ಇಲ್ಲಿ ಇದು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಯಿತು. ಇದೀಗ ನಾವು ಇದಕ್ಕೆ 2.5 ಎಕರೆ ಸ್ಥಳ ಸೀಮಿತವಾಗಿತ್ತು, ಮತ್ತು ಅದನ್ನು ನಾವು ಬಹುಶಃ 1.5 ಎಕರೆ ನಮ್ಮ 1 ಎಕರೆ 80 ಇದಕ್ಕೆ ಮತ್ತು 160 ಇದಕ್ಕೆ ಗ್ರೌಂಡಿಗೆ. ಯಾಕೆಂತ ಹೇಳಿದರೆ ಗ್ರೌಂಡ್ ಅದನ್ನು ಅಲ್ಲಿ ಕಾಲೇಜಿಗೆ ಯೂಸ್ ಮಾಡ್ಬೋದು, ಪಬ್ಲಿಕ್ನವ್ರಿಗೆ ಕೂಡ ಯೂಸ್ ಮಾಡ್ಬೋದು. ನಾವು ಕಾಲೇಜ್ ಕ್ಯಾಂಪಸ್ ಅಂತ ಮಾಡಿದರೆ ಸರ್ಕಾರ ನಿಯಮ ಮಾಡಿ ಹೊರಗಿನವ್ರು ಹಾಡಬಾರ್ದು ಮತ್ತು ಊರವರಿಗೆ ಗ್ರೌಂಡ್ ಇರೋದಿಲ್ಲ. ಈ ಪಕ್ಕದಲ್ಲೇ ಮಾಡಿದ ಗ್ರೌಂಡನ್ನು ಡೆವಲಪ್ ಮಾಡಲಿಕ್ಕೆ ನಾನು ಈಗ ನೆಹರು ಯುವ ಕೇಂದ್ರಕ್ಕೆ ಬರೀಲಿಕ್ಕೆ ಹೇಳಿದ್ದೇನೆ. ನೆಹರು ಯುವ ಕೇಂದ್ರಕ್ಕೆ ಮತ್ತು ಸಬಲೀಕರಣಕ್ಕೆ ಬರೆದ್ರೆ ಸರ್ಕಾರದ ಅನುದಾನ ಬಿಡುಗಡೆ ಉತ್ತಮವಾದ ನಾವು ಗ್ರೌಂಡ್ ನಿರ್ಮಾಣ ಇಬ್ಬರಿಗೂ ಕೂಡ ಪ್ರಯೋಜನ ಆಗ್ತದೆ. ಆ ದೂರದೃಷ್ಟಿಯಿಂದ ಬಹುಶಃ ನಾವು ಇವತ್ತು ಮಾಡಿದ್ದೇವೆ. ನಮ್ಮ ಖಲೀಲ್ ಅವರು ಇಂಜಿನಿಯರ್ ಅದಕ್ಕೆ ಅತ್ಯುತ್ತಮವಾದ ಪ್ಲ್ಯಾನನ್ನು ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಬಹುಶಃ ಇವತ್ತು ಮಂಡ್ಯ ಪದವಿ ಪೂರ್ವ ಕಾಲೇಜ್, ಮುಡಿಪು ಪದವಿ ಪೂರ್ವ ಕಾಲೇಜ್, ಈ ಪದವಿ ಪೂರ್ವ ಕಾಲೇಜ್ ಮತ್ತು ದೇರ್ಲಕಟ್ಟೆ ಪದವಿ ಪೂರ್ವ ಕಾಲೇಜ್ ಅದು ಈ ಸಲ ಹೊಸತಾಗಿ ಮಹಿಳೆಯರಿಗೆ ಮಾತ್ರ ಅದು ಉಳ್ಳಾಲದಲ್ಲಿ ಕೂಡ ಒಂದು ಪದವಿ ಪೂರ್ವ ಕಾಲೇಜ್ ಇವತ್ತು ಸ್ಯಾಂಕ್ಷನ್ 5 ಪದವಿ ಪೂರ್ವ ಕಾಲೇಜ್ ಇವತ್ತು ಇರುವಂಥದ್ದು. ನಾನು ನಾಸಿರ್ ನಡಪದ ಕಾಂಟ್ರಾಕ್ಟ್ ಮಾಡಿದ್ದು, ನಾನು ಹೇಳಿದೆ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸಿಗೆ ಹೋಗಿ ನೀವು ಅಲ್ಲಿದ್ದಕ್ಕಿಂತ ಚೆನ್ನಾಗಿ ಬರುವಂಥ ಲ್ಯಾಬ್ ಆಗಬೇಕು. ಅವನ್ನೆಲ್ಲ ಕಾಲೇಜ್ ಹೋಗಿ ಸೈಂಟ್ ಅಲೋಸಿಯಸ್ ಬೆಸ್ಟ್ ಲ್ಯಾಬ್ ಅಂತ ಹೇಳಿಕೊಂಡು ಅದಕ್ಕಿಂತ ಉತ್ತಮವಾದ ಲ್ಯಾಬನ್ನು ನಾವು ಇವತ್ತು ಮುಡಿಪಲ್ಲಿದೆ. ಬ್ಯಾರಿಸ್ ಕಾಲೇಜಿನೊಳಗೆ ಕಂಪ್ಯೂಟರ್ ಲ್ಯಾಬನ್ನು ಇವತ್ತು ನಿರ್ಮಾಣ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಕಂಪ್ಯೂಟರ್ಸನ್ನು ಸರ್ಕಾರದ ಮುಖಾಂತರ ಹಾಕಿದೆ ಮಾಡೆಲ್. ಯಾಕೆ ಸರ್ಕಾರಿ ಶಾಲೆಯಲ್ಲಿದ್ದವರು ಕೂಡ ಪ್ರೈವೇಟ್ನ ಯಾವುದೇ ಒಂದು ಕೊರತೆ ಇಲ್ಲದಂಥ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಇವತ್ತು ನಮ್ಮದಾಗಿದೆ. ಆದ ಕಾರಣ ಈ ಸಲದ ಅನುದಾನದಲ್ಲಿ ಯಾಕೆ ಇವತ್ತು ಮೊಂಟೆಪದವು ಸರ್ಕಾರಿ ಪದವಿ ಪೂರ್ವ ಶಾಲೆ 1,500ಕ್ಕಿಂತ ಅಧಿಕ ವಿದ್ಯಾರ್ಥಿ 1250 ಮೊಂಟೆಪದ ಸರ್ಕಾರಿ ಶಾಲೆಯಲ್ಲಿ. ನಾವೊಂದು ಸರ್ಕಾರಿ ಸಂಸ್ಥೆಯಲ್ಲಿ ಇವತ್ತು 1300 ವಿದ್ಯಾರ್ಥಿಗಳಿರುವಂತೆ ಅದರ ಒಂದು ಗುಣಮಟ್ಟ ಹೇಗೆಂದು ನಾವು ಆಲೋಚನೆ ಮಾಡಬೇಕು. ದೇರ್ಲಕಟ್ಟೆಯಲ್ಲಿ 1150 ಮಕ್ಕಳು ಇವತ್ತು ಅಲ್ಲಿ ಕಲಿತಾ ಇದ್ದಾರೆ ಇದರಲ್ಲಿ. ಆದ ಕಾರಣ ಈ ಸಲ ನನಗೆ 2 ಕೋಟಿ ಬಂದದ್ದನ್ನು ಬಹುಶಃ ಅಲ್ಲಿಗೆ ನಾನು ಕಾಲೇಜಿಗೆ ನನ್ನಲ್ಲಿ ಇಟ್ಟಿದ್ದೇನೆ. ಮುಂದಿನ ವರ್ಷದ 2 ಕೋಟಿಯನ್ನು ಬಹುಶಃ ನಾನು ಈ ಕಾಲೇಜಿಗೆ ನಾನು ಇಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ನಾವೆಲ್ಲ ಫಸ್ಟಲ್ಲಿ ನಾವು ಸವಲತ್ತು ನಾನು ಕೊಡಬೇಕು. ಆದಾಗ ನಾವು ಇವತ್ತು MRPL ಮುಖಾಂತರ ಕೇಳಿದ್ದೇವೆ, ಬೇರೆ ಬೇರೆ ಸಂಘ ಅವರು ಕೂಡ ಇನ್ನು ಮುಂದಕ್ಕೆ ಕೊಡ್ತಾರೆ. ಅದನ್ನು ಉತ್ತಮವಾದ ಪ್ಲ್ಯಾನ್ ಆಗಿದೆ. ನನಗೆ ವಿಶ್ವಾಸ ಇದೆ ವಿದ್ಯಾರ್ಥಿನಿ ಎಲ್ಲ ಕೂಡ ಇಲ್ಲಿ ಒಂದು ಶಿಕ್ಷಣ ಪಡೆಯ ಉತ್ತಮವಾದ ಶಿಕ್ಷಕ ಮಾಸ್ಟರ್ ಇವತ್ತು ಬಹಳಷ್ಟು ಅತ್ಯುತ್ತಮವಾದ ನಿಮ್ಮ ಪ್ರಾಧ್ಯಾಪಕ ಮತ್ತು ಸಿಬ್ಬಂದಿ ವರ್ಗದವರು ಶಿಕ್ಷಕರು ಇವತ್ತಿದ್ದಾರೆ. ನಾನೆಲ್ಲ ಪ್ರೀತಿಯ ವಿದ್ಯಾರ್ಥಿಯನ್ನು ಅಭಿನಂದಿಸ್ತೇನೆ. ಯಾಕೆ ನೀವು ಫಸ್ಟ್ ಟೈಮ್ ಬ್ಯಾಚ್, ನೀವೆಲ್ಲರೂ ನಿಮ್ಮ ಪ್ರೋತ್ಸಾಹದಿಂದಲೇ ಇವತ್ತು ಇಲ್ಲಿ ಇದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಮತ್ತೆ ಡೆವಲಪ್ಮೆಂಟ್ ಆದಾಗ ಎಲ್ಲರೂ ಕೂಡ ಬರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬರಬೇಕಾ ಬೇಡ, ಅಲ್ಲಿ ಶಿಕ್ಷಣ ಸರಿ ಉಂಟಾ ಇಲ್ವ ಅಂತ ಹೆತ್ತವರು ಕಲಿಸಲಿಕ್ಕೆ ಅದೇ ನೀವೆಲ್ಲ ಒಂದು ವಿಶ್ವಾಸ ಇಟ್ಟುಕೊಂಡು ತಾವು ಸೇರಿದ್ದೀರಿ. ಹಲವಾರು ಮೂಲಭೂತ ಸೌಕರ್ಯ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದು ನಿಮ್ಮ ಶಿಕ್ಷಣಕ್ಕೆ ಕಡಿತ ಅದು ಒಂದು ಅಡೆತಡೆ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೂಲಭೂತ ಸೌಕರ್ಯ ಇಲ್ಲದವರೇ ಶಿಕ್ಷಣದಲ್ಲಿ ಹೆಚ್ಚಿನ ಮಾರ್ಕ್ ಪಡೆದ ಇತಿಹಾಸ ನಾವಿವತ್ತು ನೋಡಿದ್ದೇವೆ. ತಾವು ಇವತ್ತು ಬಂದ ಕಾರಣ ಇವತ್ತು
ಈ ಕಾಲೇಜ್ ಇವತ್ತು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಿಮ್ಮನ್ನು ನೋಡಿ ಮುಂದಿನ ದಿನಗಳಲ್ಲಿ ಬೇರೆಯವರು ಬರಬೇಕು. ಬೇರೆಯವ್ರು ಬರಬೇಕಾದ್ರೆ ಸೆಕೆಂಡ್ PUC 100% ರಿಸಲ್ಟ್ ನೀವು ತೆಗಿಬೇಕು. 100% ರಿಸಲ್ಟ್ ಬಂದ ತಕ್ಷಣ ಪೇಪರ್ನಲ್ಲಿ ಹರೇಕಲ ಸರ್ಕಾರಿ ಪ್ರೌಢಶಾಲೆಗೆ 100% ರಿಸಲ್ಟ್ ಅಂತ ಹೇಳಿದಾಗ ಮತ್ತೆ ಒಂದು ಶಿಕ್ಷಕ ವರ್ಗ ಚೆನ್ನಾಗಿದೆ ಅಂತ ಬರ್ತಾರೆ, ಬಿಲ್ಡಿಂಗ್ ನೋಡ್ತಾರೆ. ಸೊ ಇನ್ನು ಮುಂದೆ ಇದು ವಿದ್ಯಾರ್ಥಿ ಶಿಕ್ಷಕ ವರ್ಗ ಮತ್ತು ಈ ಊರವರ ಕೈಯಲ್ಲಿ ಇವತ್ತು ಇದೆ. ಈ ಊರವರು ನಿಮ್ಮ ಮಕ್ಕಳು ತಗೊಂಡು ಅಲ್ಲಿ ದೂರ ಹಾಕಿದ್ರೆ ದೂರದವರು ಇಲ್ಲಿ ಬರ್ತಾರೆ. ಸೊ ಎತ್ತವರೆಲ್ಲ ಕೂಡ ಇವತ್ತು ಇದನ್ನು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ಉತ್ತಮವಾದ ಪ್ಲ್ಯಾನ್ ಮುಖಾಂತರ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಎಲ್ಲರ ನನಗೆ ವಿಶ್ವಾಸ ಇದೆ, ಬಹುಶಃ ಅಜಯ್ ಒಂದು ಪ್ರಯತ್ನ, ನಾವೆಲ್ಲ ಕೂಡ ಸೇರಿ ವಿಶೇಷವಾದ ಒಂದು ಅವರ ಆಸಕ್ತಿ, ಇಲ್ಲಿರುವ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರ, ಶಾಲಾ ಸಮಿತಿಯ ಕಾರ್ಯಾಧ್ಯಕ್ಷರು, ಶಾಲಾ ಸಮಿತಿಯ ನಮ್ಮ KPSCಗೆ ಇದು ಒಳಪಡೋ ಸಂದರ್ಭದಲ್ಲಿ ನೂತನವಾದ ಒಂದು ಸಮಿತಿ ಮಾಡಿ ನಿಮ್ಮೆಲ್ಲರ ಆ ಒಂದು ವಿಶೇಷವಾದ ಪ್ರಯತ್ನ ಮುಖಾಂತರ ಹಂತವಾಗಿ ಇವತ್ತು ನಾವು ಡೆವಲಪ್ಮೆಂಟ್ ಮಾಡಿಕೊಂಡು ಮುಂದೆ ತಗೊಂಡು ಹೋಗುವಂಥ ಕೆಲಸ ನಾವು ಖಂಡಿತವಾಗಿ ಮಾಡುವ. ನಿನ್ನೆ PA ಕಾಲೇಜ್ನವ್ರು ಕೂಡ ಮಾತಾಡಿದ್ದೇನೆ, ಅವ್ರು ಊರಲ್ಲಿದ್ದಾರೆ, ಬಂದ ತಕ್ಷಣ ಬಂದು ಅವರ ಸಹಕಾರ ಕೂಡ ಕೊಡ್ತಾ ಅಂತ ಹೇಳಿದ್ದಾರೆ. ಇನ್ನಿತರ ನಮ್ಮ ಆ ಒಂದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೂಡ ನಾನು ಮಾತಾಡ್ತೇನೆ. ಯಾಕೆ ಒಮ್ಮೆ ನಾವು ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ ಆಗಿ ಇವತ್ತು ಕಂಪನಿಗಳು ಇವತ್ತು ದುಡ್ಡು ಕೊಡ್ತದೆ. ಇವತ್ತು ದುಡ್ಡಿನ ಯಾವುದೇ ಕೊರತೆ ಆಗೋದಿಲ್ಲ. ಕಂಪನಿ ವಿಶ್ವಾಸ ಬೇಕು, ನಾವು ಕೊಟ್ಟರೆ ಇದು ಸ್ಟಾರ್ಟ್ ಆಗ್ತದೆ ಅಂತೇಳಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ತೋರಿಸಿದೆ. ಮರುದಿವಸ ಬಂದು ಅವರು 2 ಕಟ್ಟಡ ಕಟ್ಟುವಂಥ ಕೆಲಸ ಮಾಡ್ತಾರೆ.